ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಸಂಜೆ 5:30ಕ್ಕೆ ಗವಿಸಿದ್ದೇಶ್ವರ ಅದ್ಧೂರಿ ರಥೋತ್ಸವ ನಡೆಯಲಿದೆ. ಮೇಘಾಲಯದ ರಾಜ್ಯಪಾಲರಿಂದ ವಿಜಯಶಂಕರ್ ಅವರಿಂದ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. ಕೊಪ್ಪಳದ ಕುಕನೂರು ಗ್ರಾಮದವರಾದ ವಿಜಯಶಂಕರ್ ಅವರು ಕೊಪ್ಪಳ ಜಿಲ್ಲೆಯವರೇ. ಇವರು ಸದ್ಯ ಮೇಘಾಲಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ರಥೋತ್ಸವಕ್ಕೆ ಚಾಲನೆಯನ್ನು ನೀಡುತ್ತಾರೆ. ರಥೋತ್ಸವ ಹಿನ್ನೆಲೆಯಲ್ಲಿ ಕತ್ತೃಗದ್ದುಗೆಯ ಗವಿಸಿದ್ದೇಶ್ವರನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಗವಿಸಿದ್ದೇಶ್ವರ ಗದ್ದುಗೆ ಬೆಳಗ್ಗೆಯಿಂದ ಭಕ್ತರ ದಂಡು ಬಂದು ಅಲ್ಲಿ ದರ್ಶನವನ್ನು ಪಡೆದುಕೊಂಡು ದೀಡ್ ನಮಸ್ಕಾರವನ್ನು ಹಾಕ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು ಹಲವರು ಮಧ್ಯರಾತ್ರಿಯಿಂದಲೇ ಕಾಲ್ನಡಿಗೆಯ ಮೂಲಕ ಕೊಪ್ಪಳದ ಗವಿಮಠದ ಆವರಣಕ್ಕೆ ಆಗಮಿಸ್ತಾ ಇರುವಂಥದ್ದು. ಬಂದು ಗವಿಸಿದ್ದೇಶ್ವರನ ದರ್ಶನವನ್ನು ಪಡೆದು, ಅಜ್ಜಯ್ಯನ ದರ್ಶನವನ್ನು ಪಡೆದು ತಮ್ಮ ಹರಕೆಗಳನ್ನು, ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ಇನ್ನು ಗವಿಸಿದ್ದೇಶ್ವರ ಜಾತ್ರೆಯ ವಿಶೇಷತೆ ಅಂದರೆ ಅಲ್ಲಿ ಖಡಕ್ ರೊಟ್ಟಿ ಹಾಗೆ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಇದನ್ನು ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತೆ. ನಮ್ಮ ಕೊಪ್ಪಳ ಪ್ರತಿನಿಧಿ ರಾಜು ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಜು, ಯಾವ ರೀತಿಯಲ್ಲಿ ಸಿದ್ಧತೆಗಳು ನಡೆದಿದೆ? ಎಷ್ಟು ಲಕ್ಷ ಜನ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಇವತ್ತಿನ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ? ರಾಜು, ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ಧೂರಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಸಿದ್ಧತೆಗಳು ನಡೆದಿದೆ? ಎಷ್ಟು ಲಕ್ಷ ಭಕ್ತರು ಬರಬಹುದು? ಏನೆಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ರಾಜು? ನಾವಿನ್ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತ ಆಗಿರುವಂತಹ ಗವಿಸಿದ್ದೇಶ್ವರ ಜಾತ್ರೆ ಈಗಾಗಲೇ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ ಸುಮಾರು ಇವತ್ತು 6 ರಿಂದ 7 ಲಕ್ಷ ಭಕ್ತ ಸಮೂಹ ಸಾಕ್ಷಿ ಆಗುತ್ತೆ. ಹಾಗಾಗಿ ಈಗಾಗಲೇ ಬೆಳಿಗ್ಗೆ ಮಧ್ಯರಾತ್ರಿಯಿಂದನೇ ಭಕ್ತರು ಈಗ ಬರ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನನ್ನ ಎಡಭಾಗದಲ್ಲಿ ಇದು ಭಕ್ತ ಸಮೂಹ ಸೇರಿರುವಂಥದ್ದು. ಈಗ ನಾನು ನಿಮಗೆ ಏನು ಕೈಲಾಸ ಮಂಟಪ ಇದೆ, ಆ ಕೈಲಾಸ ಮಂಟಪದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬೆಳಗ್ಗೆ ದರ್ಶನ ಮಾಡಿಕೊಂಡು ಏನು ಇಲ್ಲಿನ 18ನೇ ಪೀಠಾಧಿಪತಿಯಾದಂತಹ ಗವಿಸಿದ್ದೇಶ್ವರ ಶ್ರೀಗಳ ಒಂದು ಆಶೀರ್ವಾದ ಪಡೆದು ಈಗ ಭಕ್ತರು ಇಲ್ಲಿ ಈಗ ವಿಶ್ರಾಂತಿ ಪಡೆತಿರುವಂಥದ್ದು. ಏನಂದ್ರೆ ಇವರು ಮಧ್ಯರಾತ್ರಿ ದೂರದ ಊರುಗಳಿಂದ ಕಾಲ್ನಡಿಗೆಯ ಮೂಲಕ ಬಂದಿರೋದು. ಅದೇ ರೀತಿ ನಾನು ಮತ್ತೆ ನನ್ನ ಈ ಬಲಭಾಗದಲ್ಲಿ ಕೊಡಬೇಕು, ಇದು ಮಹಾಪ್ರಸಾದ ಏನು ಮಹಾದಾಸೋಹ ಮಂಟಪ ಇದೆ. ಈ ಮಹಾದಾಸೋಹ ಮಂಟಪಕ್ಕೆ ಈಗ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಯಾಕಂದ್ರೆ ನಿರಂತರವಾಗಿ ಇವತ್ತು 1ನೇ ತಾರೀಕಿನಿಂದ ಈ ಮಹಾಪ್ರಸಾದ ಏನಂದ್ರೆ ಆರಂಭವಾಗಿರುವಂಥದ್ದು. ಈ ಮಹಾಪ್ರಸಾದ ಇಲ್ಲಿ ಈ ಒಂದು ಜಾತ್ರೆ ವಿಶೇಷ ಏನಂದ್ರೆ ಇಲ್ಲಿನ ಭಕ್ತರೇ ಈ ಒಂದು ಜಾತ್ರೆಯನ್ನು ನಡೆಸ್ತಿರುವಂಥದ್ದು. ಅವರೇ ಮಹಾಪ್ರಸಾದಕ್ಕೆ ಬೇಕಾಗಿರುವಂತಹ ಎಲ್ಲ ದವಸ ಧಾನ್ಯಗಳನ್ನ, ತರಕಾರಿಗಳನ್ನ ಅವೆಲ್ಲವನ್ನು ಕೂಡ ಅವರು ಏನಂತಂದ್ರೆ ದಾನ ಮಾಡುವಂಥದ್ದು. ಸೊ ಅವರೇ ಈ ಮಹಾಪ್ರಸಾದವನ್ನು ನಡೆಸಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಹೋಳಿಗೆ ಇರುತ್ತೆ, ಅವರಿಗೆ ಮೈಸೂರು ಪಾಕ್ ಕೂಡ ಈ ಬಾರಿ ಸಿಂಧನೂರಿನ ಗೆಳೆಯರ ಬಳಗ ಅವರು ಕೂಡ ಏನಂತಂದ್ರೆ ಮೈಸೂರು ಪಾಕ್ ಮಾಡಿರುವಂಥದ್ದು. ನಾಳೆ 2ನೇ ದಿನ ಏನಂದ್ರೆ ನಮ್ಮಲ್ಲಿ ವಿಶೇಷ ಉತ್ತರ ಕರ್ನಾಟಕದ ಏನು ವಿಶೇಷ ತಿನಿಸು ಇರುತ್ತದೆ, ಅದಕ್ಕೆ ಮಿರ್ಚಿ ಬಜ್ಜಿ ಮಾಡುವಂಥದ್ದು. ಮತ್ತೆ ಅದೇ ರೀತಿಯಾಗಿ ಅಂದ್ರೆ ವಿದ್ಯಾರ್ಥಿಗಳು ಸ್ವಯಂಕೃತವಾಗಿ ಇಲ್ಲಿ ಏನು ದಾಸೋಹ ಮಂಟಪ ಇದೆ, ಇಲ್ಲಿ ವಿದ್ಯಾರ್ಥಿಗಳು ಇರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ಏನೋ ಮಹಿಳಾ ಸಂಘಟನೆಗಳಿರ್ಬೋದು, ಈ ಎಲ್ಲಾ ಸಂಘಟನೆಗಳು ಕೂಡ ಏನಂತಂದ್ರೆ ಇಲ್ಲಿ ದಾಸೋಹಕ್ಕೆ ಸೇವೆ ಮಾಡುವಂಥದ್ದು. ನೀವು ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಏನು ಭಕ್ತ ಸಮೂಹ ಈ ಒಂದು ಏನು ದಾಸೋಹ ಮಂಟಪಕ್ಕೆ ಬರ್ತಿರುವಂಥದ್ದು. ನವೀನ್.